ಸುಮಲತಾ ಕುರಿತು ವಿವಾದಾತ್ಮಕ ಹೇಳಿಕೆ ನೀಡಿರುವ ರೇವಣ್ಣ ವಿರುದ್ಧ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದಂತವರು ದೇವೇಗೌಡರ ಮನೆತನದ ವಿರುದ್ಧ ಯಾರು ಸ್ಪರ್ಧೆ ಮಾಡಿದ್ರೂ ಅವರನ್ನ ತುಳಿಯುವ ಕೆಲಸ ಮಾಡ್ತಾರೆ. ಇದು ಪ್ರಜಾಪ್ರಭುತ್ವ. ಸುಮಲತಾಗೆ ಸ್ಪರ್ಧೆ ಮಾಡುವ ಹಕ್ಕಿದೆ. ಸ್ಪರ್ಧೆ ಮಾಡ್ತಾರೆ ಅಂತ ಈ ರೀತಿ ಕೀಳು ಮಟ್ಟದ ಹೇಳಿಕೆ ನೀಡಬಾರದು ಅಂತ ರೇವಣ್ಣ ವಿರುದ್ಧ ಕಿಡಿಕಾರಿದ್ರು. ಈ ಮೊದಲು ದೇವೇಗೌಡರು ಮತ್ತು ಅವರ ಮಕ್ಕಳ ರಾಜಕಾರಣದಲ್ಲಿದ್ದರು. ಈಗ ಮೊಮ್ಮಕ್ಕಳು ಅವರು ಸೊಸೆಯಂದ್ರೂ ರಾಜಕೀಯಕ್ಕೆ ಬಂದಿದ್ದಾರೆ. ಅವರಿಗೆ ಮುಂದಿನ ದಿನಗಳಲ್ಲಿ ಜನರೇ ಉತ್ತಮ ಉತ್ತರ ನೀಡ್ತಾರೆ ಅಂತ ಹೇಳಿದ್ದಾರೆ. ನೋಡಿ, ಇವತ್ತು ಈ ದೇವೇಗೌಡರು ಅವ್ರ ಫ್ಯಾಮಿಲಿ ಮೆಂಬರ್ಸು ಆ ಕೆಲವೊಂದು ಜಿಲ್ಲೆಗಳಿದಾವಲ್ಲ, ಅದು ನಮ್ಮದು ಕೋಟೆ, ನಮ್ಮದೇ, ಅದು ಎಲ್ಲ ನಾವು ನಮ್ಮದೇ ಅಧಿಕಾರ ಇರಬೇಕು, ನಮ್ಮವರೇ ಆರಿಸ್ಬೇಕು. ಈಗೇನಾಗಿದೆ, ನಾನು ಆಗಲೇ ಭಾಷಣದ ಹೇಳಿದೆ, ದೇವೇಗೌಡರು ಮತ್ತು ಅವ್ರ ಕುಟುಂಬ, ಅದು ದೇವೇಗೌಡ ಆ್ಯಂಡ್ ಸನ್ಸ್ ಇತ್ತು ಮೊದಲು. ದೇವೇಗೌಡ ಆ್ಯಂಡ್ ಸನ್ಸ್ ಆ್ಯಂಡ್ ಗ್ರ್ಯಾಂಡ್ ಸನ್ಸ್ ಆ್ಯಂಡ್ ಇವನ್ ಡಾಟರ್ ಇನ್ ಲಾಸ್, ಇಟ್ ಈಸ್ ಅ ಪಾರ್ಟಿ ಆಫ್ ಲೇಡೀಸ್. ಸೊ ಈಗೇನಾಗಿದೆ, ಇವತ್ತು ಸುಮಲತಾ ಅಂಬರೀಷ್ ಅವರು ಭಾಳ ಸೀರಿಯಸ್ ಆಗಿ ಪ್ರತಿಸ್ಪರ್ಧೆ ಮಾಡ್ತಾರೆ ಅನ್ನುವಂಥ ಕಾರಣದ ಮೇಲೆ ಅವ್ರ ಬಗ್ಗೆ ಕೆಟ್ಟದಾಗಿ ಕೀಳಾಗಿ ಮಾತಾಡಲಿಕ್ಕೆ ಚಾಲು ಮಾಡೋದು. ಈಗ ಮೊದಲು ತಮ್ಮಣ್ಣವ್ರು ಬಿಟ್ಟರು, ಇವತ್ತು ರೇವಣ್ಣವ್ರು ಈ ರೀತಿ ಮಾತಾಡ್ತಾರೆ. ಬಹುಶಃ ಇದು ಅವರಿಗೆ ಶೋಭೆ ತರುವಂಥದ್ದಲ್ಲ. ಇಷ್ಟು ವರ್ಷ ರಾಜಕಾರಣ ಮಾಡಿದಂಥವ್ರು ದೇವೇಗೌಡ ಕುಟುಂಬದವರಿಗೆ ತಮ್ಮ ಪ್ರತಿಸ್ಪರ್ಧೆ ಬಗ್ಗೆ ನೀವು ಜನರನ್ನು ಫೇಸ್ ಮಾಡಿರಿ, ಜನರ ಕಡೆ ಜನ ನಿರ್ಧಾರ ಮಾಡಲಿ. ಅದು ಬಿಟ್ಟು ಗಂಡಸಿತ್ತು 1.5 ತಿಂಗಳಾಯಿತು. ಹಾಗಾದ್ರೆ ಎಷ್ಟು ಜನ ಇವತ್ತು ಸಾಕಷ್ಟು ಜನ ಶಾಸಕರಿದ್ದವರು ಅವ್ರು ತೀರ್ಕೊಂಡಾಗ ಅವರು ಮನೆಯವರಾಗಲಿ ಕುಟುಂಬ ಸದಸ್ಯರು ನಿಂತಿದ್ದು ಉದಾಹರಣೆ ಸಾಕಷ್ಟು ಇದ್ದಾವೆ. ಈ ರೀತಿ ಕೀಳು ಮಟ್ಟ ಮಾತಾಡುವಂಥದ್ದು ಅವ್ರ ಕಲ್ಚರ್ ತೋರಿಸ್ತದೆ. ಇದರಿಂದ ಜನ ಅವ್ರಿಗೆ ಬುದ್ಧಿ ಕಲಿಸ್ತಾರೆ. ನೋಡಿ, ಇವತ್ತು ಈ ದೇವೇಗೌಡರು ಅವ್ರ ಫ್ಯಾಮಿಲಿ ಮೆಂಬರ್ಸು ಆ ಕೆಲವೊಂದು ಜಿಲ್ಲೆಗಳಿದಾವಲ್ಲ, ಅದು ನಮ್ಮದು ಕೋಟೆ, ನಮ್ಮದೇ, ಅದು ಎಲ್ಲ ನಾವು ನಮ್ಮದೇ ಅಧಿಕಾರ ಇರಬೇಕು, ನಮ್ಮವರೇ ಆರಿಸ್ಬೇಕು. ಈಗೇನಾಗಿದೆ, ನಾನು ಆಗಲೇ ಭಾಷಣದ ಹೇಳಿದೆ, ದೇವೇಗೌಡರು ಮತ್ತು ಅವ್ರ ಕುಟುಂಬ, ಅದು ದೇವೇಗೌಡ ಆ್ಯಂಡ್ ಸನ್ಸ್ ಇತ್ತು ಮೊದಲು. ದೇವೇಗೌಡ ಆ್ಯಂಡ್ ಸನ್ಸ್ ಆ್ಯಂಡ್ ಗ್ರ್ಯಾಂಡ್ ಸನ್ಸ್ ಆ್ಯಂಡ್ ಇವನ್ ಡಾಟರ್ ಇನ್ ಲಾಸ್, ಇಟ್ ಈಸ್ ಅ ಪಾರ್ಟಿ ಆಫ್ ಲೇಡೀಸ್. ಸೊ ಈಗೇನಾಗಿದೆ, ಇವತ್ತು ಸುಮಲತಾ ಅಂಬರೀಷ್ ಅವರು ಭಾಳ ಸೀರಿಯಸ್ ಆಗಿ ಪ್ರತಿಸ್ಪರ್ಧೆ ಮಾಡ್ತಾರೆ ಅನ್ನುವಂಥ ಕಾರಣದ ಮೇಲೆ ಅವ್ರ ಬಗ್ಗೆ ಕೆಟ್ಟದಾಗಿ ಕೀಳಾಗಿ ಮಾತಾಡಲಿಕ್ಕೆ ಚಾಲು ಮಾಡೋದು. ಈಗ ಮೊದಲು ತಮ್ಮಣ್ಣವ್ರು ಬಿಟ್ಟರು, ಇವತ್ತು ರೇವಣ್ಣವ್ರು ಈ ರೀತಿ ಮಾತಾಡ್ತಾರೆ. ಬಹುಶಃ ಇದು ಅವರಿಗೆ ಶೋಭೆ ತರುವಂಥದ್ದಲ್ಲ. ಇಷ್ಟು ವರ್ಷ ರಾಜಕಾರಣ ಮಾಡಿದಂಥವ್ರು ದೇವೇಗೌಡ ಕುಟುಂಬದವರಿಗೆ ತಮ್ಮ ಪ್ರತಿಸ್ಪರ್ಧೆ ಬಗ್ಗೆ ನೀವು ಜನರನ್ನು ಫೇಸ್ ಮಾಡಿರಿ, ಜನರ ಕಡೆ ಜನ ನಿರ್ಧಾರ ಮಾಡಲಿ. ಅದು ಬಿಟ್ಟು ಗಂಡಸಿತ್ತು 1.5 ತಿಂಗಳಾಯಿತು. ಹಾಗಾದ್ರೆ ಎಷ್ಟು ಜನ ಇವತ್ತು ಸಾಕಷ್ಟು ಜನ ಶಾಸಕರಿದ್ದವರು ಅವ್ರು ತೀರ್ಕೊಂಡಾಗ ಅವರು ಮನೆಯವರಾಗಲಿ ಕುಟುಂಬ ಸದಸ್ಯರು ನಿಂತಿದ್ದು ಉದಾಹರಣೆ ಸಾಕಷ್ಟು ಇದ್ದಾವೆ. ಈ ರೀತಿ ಕೀಳು ಮಟ್ಟ ಮಾತಾಡುವಂಥದ್ದು ಅವ್ರ ಕಲ್ಚರ್ ತೋರಿಸ್ತದೆ. ಇದರಿಂದ ಜನ ಅವ್ರಿಗೆ ಬುದ್ಧಿ ಕಲಿಸ್ತಾರೆ.